ತಮಿಳುನಾಡಿಗೆ ಬೇಕಿದೆ ನವವಿಚಾರ ಕ್ರಾಂತಿ. ದಕ್ಷಿಣ ಭಾರತದ ಅತಿ ದೊಡ್ಡ ರಾಜ್ಯವಾಗಿರುವ ತಮಿಳುನಾಡಿನಲ್ಲಿ ನಾಳೆ ಅಲ್ಲಿನ ಅಸೆಂಬ್ಲಿಯ 234 ಸೀಟುಗಳಿಗೆ ಮತದಾನ ನಡೆಯಲಿದೆ. ಅಂದಹಾಗೆ ಯಥಾ ಪ್ರಕಾರ ಮುಖ್ಯ ಸ್ಪರ್ಧೆ ಇರೋದು ಕಳೆದ 59 ವರ್ಷಗಳಿಂದ ತಮಿಳುನಾಡಿನ ಜನಮಾನಸವನ್ನು ತಮ್ಮ ರಾಜಕೀಯ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿರೋ DMK ಪಕ್ಷ ಮತ್ತು ಅದರ ಎದುರಾಳಿ AIDMK ಪಕ್ಷ, ಅಣ್ಣಾ DMK ಮತ್ತು DMK ಪಕ್ಷಗಳ ನಡುವಿನ ಜಟಾಪಟಿಯ ಜೊತೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೊಂದು ದಿಕ್ಕನ್ನು ಹಿಡ್ಕೊಂಡ್ಬಿಟ್ಟು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಗಿ ಬಂದಿದೆ. DMK ಜೊತೆಗೆ ಯಥಾ ಪ್ರಕಾರ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷ, AIDMK ಜೊತೆಗೆ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ ಮೈತ್ರಿಕೂಟ ರಚಿಸ್ಕೊಂಡ್ಬಿಟ್ಟು ತಮ್ಮ ಅಸ್ತಿತ್ವ ಸ್ಥಾಪನೆಗಾಗಿ ಬಡಿದಾಡಬೇಕಾಗಿದೆ. ಇದರ ಮಧ್ಯೆ ಇದೇ ಮೊದಲ ಬಾರಿಗೆ ಸುಮಾರು 5 ದಶಕಗಳ ನಂತರ ತಮಿಳುನಾಡಿನಲ್ಲೊಂದು 3ನೇ ಶಕ್ತಿ ಉದಯವಾಗಬಹುದು ಅನ್ನೋ ನಿರೀಕ್ಷೆ ಹುಟ್ಟಿಸ್ಬಿಟ್ಟಿದ್ದಾರೆ ತಮಿಳು ಚಿತ್ರರಂಗದ ಹಾಲಿ ನಟ ವಿಜಯ್. ಆ ವಿಜಯ್ ಆಗಮನದಿಂದಾಗಿ ಇದ್ದಕ್ಕಿದ್ದಂತೆ ಉದ್ಭವ ಮೂರ್ತಿ ಥರ ಅವತರಿಸಿದ ಈ ವಿಜಯ್ ಅವರು ಸ್ಥಾಪಿಸಿಕೊಂಡಿರುವ TVK ರಾಜಕೀಯ ಪಕ್ಷದಿಂದಾಗಿ ಫಲಿತಾಂಶ ಏನಾಗಬಹುದು ಅಂತ ಯಾವುದೇ ಚುನಾವಣಾ ಪಂಡಿತರಿಗೂ ಕೂಡ ಅರ್ಥವಾಗ್ತಿಲ್ಲ, ಖಚಿತವಾಗಿ ಹೇಳಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆಂದರೆ ಸ್ಟಾಲಿನ್ ಪ್ರಚಾರ ಸಭೆಗಾಗಲಿ ಅಥವಾ ನರೇಂದ್ರ ಮೋದಿಯವರ ಪ್ರಚಾರ ಸಭೆಗಾಗಲಿ ಸೇರುವ ಜನಸಮುದಾಯಕ್ಕಿಂತ 2 ಪಟ್ಟು ಜನ ಈ ವಿಜಯ್ ರ್ಯಾಲಿಗಳಿಗೆ ಹಾಜರಾಗ್ತಾ ಇದ್ದಾರೆ. ವಿಜಯ್ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ದೊಡ್ಡ ಭಾರೀ ಜನಸಾಗರ. ಚುನಾವಣೆ ಘೋಷಣೆ ಆಗೋಕ್ಕಿಂತ ಕೇವಲ 6 ತಿಂಗಳು ಮುಂಚೆ ತಮ್ಮ ಹೊಸ ಪಕ್ಷವನ್ನು ಘೋಷಣೆ ಮಾಡಿದೆ ಈ ವಿಜಯ್. ಅವರ ರಾಜಕೀಯ ತಿಳುವಳಿಕೆ, ಸೈದ್ಧಾಂತಿಕ ಅರಿವು ಮತ್ತೊಂದು ಎಷ್ಟಿದೆಯೋ ಏನೋ. ಅವರು ಎರಡೂ ಪಕ್ಷಗಳನ್ನು, ಎರಡೂ ಹಾಲಿ ಸ್ಥಾಪಿತ ಪಕ್ಷಗಳನ್ನು, ಸ್ಥಾಪಿತ ಮೈತ್ರಿಕೂಟಗಳನ್ನು ತನ್ನ ಸಮಾನ ಶತ್ರು ಅಂತ ಪರಿಭಾವಿಸಿದ್ದಾರೆ. ಅದೇನೇ ಇರಲಿ, ಅವರ ಮುಖ್ಯ ಟಾರ್ಗೆಟ್ ಆಗಿರೋದು DMK ಮುಖ್ಯಮಂತ್ರಿ MK ಸ್ಟಾಲಿನ್ ಪರಿವಾರದ ವಿರುದ್ಧವೇ ತನ್ನ ಯುದ್ಧ. ತಮಿಳುನಾಡಿನ ಸಂಘರ್ಷ ಇರೋದೇ ಸ್ಟಾಲಿನ್ ವರ್ಸಸ್ ವಿಜಯ್ ಅಂತ ಅವರು ಇದೇ ಥರ ಪ್ರಚಾರ ಮಾಡ್ತಾ ಬಂದರು. ಅದೆಲ್ಲ ಇರಲಿ, ಫಲಿತಾಂಶ ಏನಾದರೂ ಆಗಲಿ, ಕಳೆದ 59 ವರ್ಷಗಳಿಂದ ಅಂದರೆ 1967ರ ಫೆಬ್ರವರಿ ಮಾರ್ಚ್ನಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆವತ್ತಿನ DMK ಪಕ್ಷ ಕಾಮರಾಜ್ ನಾಡರ್ ಒಬ್ಬ ರಾಷ್ಟ್ರೀಯ ನಾಯಕರಿದ್ದರು, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಕಾಮರಾಜ್ ನಾಡರ್ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟೆ ಮಾಡಿದ ನಂತರ ಮುಂದೆ ಅಬಾಧಿತವಾಗಿ ಈ ದ್ರಾಮುಕ ಪಕ್ಷಗಳ ಏಕಾಧಿಪತ್ಯ ಅಲ್ಲಿ ಸಾಗಿ ಬಂದ್ಬಿಟ್ಟಿದೆ. ಆವತ್ತು ಭಕ್ತವತ್ಸಲಂ ಅಂತ ಕಟ್ಟ ಕಡೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು. ಅವರು ಆವತ್ತಿನ ಮದ್ರಾಸ್ ರಾಜ್ಯ, ಭಾಷಾವಾರು ಪ್ರಾಂತಗಳ ರಚನೆ ಆದಮೇಲೆ ಮದ್ರಾಸ್ ರಾಜ್ಯ ಆಗಿತ್ತು. ಮದ್ರಾಸ್ ರಾಜ್ಯದ 3ನೇ ಮುಖ್ಯಮಂತ್ರಿ ಭಕ್ತವತ್ಸಲಂ ಸಚಿವ ಸಂಪುಟದ ಬಹುತೇಕ ಸಚಿವರೆಲ್ಲ ಸೋತೋಗ್ಬಿಟ್ರು. ಸ್ವತಃ ಸರ್ವೋಚ್ಚ ನಾಯಕ, ಭಾರತದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ತೀರ್ಮಾನ ಮಾಡುವಷ್ಟು ವರ್ಚಸ್ವಿ ಆಗಿದ್ದ ಕಾಮರಾಜ್ ನಾಡರ್, ಜವಾಹರ್ಲಾಲ್ ನೆಹರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ ಪ್ರಧಾನ ಮಾಡಿದ್ದು ಅವರೇ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೂ ಬಹುತೇಕ ಕಾಮರಾಜ್ ನಾಡರ್ ಕಾರಣವಾಗಿದ್ದರು. ಅಂಥ ದಿಗ್ಗಜರನ್ನು ಯಾಕಶ್ಚಿತ್ ಒಬ್ಬ ಶ್ರೀನಿವಾಸನ್ ಅನ್ನೋ ಒಬ್ಬ ಕಾನೂನು ಕಾಲೇಜ್ ವಿದ್ಯಾರ್ಥಿ ಸೋಲಿಸ್ಬಿಟ್ಟಿದ್ರು. ಆವತ್ತು ನೆಲ ಕಚ್ಚಿದ ಕಾಂಗ್ರೆಸ್ಸು ಮತ್ತೆ ತಲೆ ಎತ್ತೇ ಇಲ್ಲ. ಅಂದಾಗೆ ಈ DMK ಪಕ್ಷ ಅಥವಾ AIDMK ಪಕ್ಷ ಅವು ಎರಡು ದಾಯಾದಿ ಪಕ್ಷಗಳು. ಇವುಗಳ ಪೂರ್ವಾಶ್ರಮ ಏನು? ಇವುಗಳ ಪೂರ್ವಾಶ್ರಮಕ್ಕೆ ಸುಮಾರು 106 ವರ್ಷಗಳ ಇತಿಹಾಸ ಇದೆ. ಆ ಮದ್ರಾಸ್ ರಾಜ್ಯ, ಹಳೆಯ ಮದ್ರಾಸ್ ರಾಜ್ಯ ಮತ್ತು ಇವತ್ತಿನ ತಮಿಳುನಾಡಿನಲ್ಲಿ ಈ ತಮಿಳು ಭಾಷಿಕ ಪ್ರದೇಶದಲ್ಲಿ ಮೊದಲಿಂದ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೇ 1920ರಲ್ಲೇ ಜಸ್ಟಿಸ್ ಪಾರ್ಟಿ ಅಂತ, ಅಂದರೆ ಬ್ರಾಹ್ಮಣೇತರ ಸಮುದಾಯಗಳ ಒಂದು ರಾಜಕೀಯ ಪಕ್ಷ ಉದ್ಭವವಾಯಿತು. ಅವರು ನಿರಂತರವಾಗಿ ತಮ್ಮ ಹಕ್ಕುಗಳಿಗಾಗಿ, ಸಾಮಾಜಿಕ ರಾಜಕೀಯ ಆಡಳಿತಾತ್ಮಕ ಹಕ್ಕುಗಳಿಗಾಗಿ ಹೋರಾಡ್ತಾ ಬಂದಿದ್ದರು. ಅವರಿಗೆ ಸೈದ್ಧಾಂತಿಕ ಪ್ರೇರಣೆಯನ್ನು ಕೊಟ್ಟವರು EV ರಾಮಸ್ವಾಮಿ ನಾಯ್ಕರ್. ಅವರು ಮುಂದೆ ಈ ಜಸ್ಟಿಸ್ ಪಾರ್ಟಿಯನ್ನು 1944ರಲ್ಲಿ ದ್ರಾವಿಡ ಕಳಗಂ ಅಂತ ಹೊಸ ಹೆಸರಿನಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸ್ತಾರೆ. ಅದರ ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ 15, 1947ರಂದು ಅದು ಕರಾಳ ದಿನ ಅಂತಂದ್ಬಿಟ್ಟು ಘೋಷಣೆ ಮಾಡಿಬಿಟ್ರು. ಸ್ವಾತಂತ್ರ್ಯ ಬಂದಿದ್ದು ಈ ಉತ್ತರ ಭಾರತದ ಬ್ರಾಹ್ಮಣರ ಅಧಿಪತ್ಯ ಇರುವಂಥ ಭಾರತಕ್ಕೆ ಹೊರತು ತಮಿಳುನಾಡಿಗಲ್ಲ. ತಮಿಳುನಾಡು ಹೊಸ ದ್ರಾವಿಡ ನಾಡು, ಸ್ವತಂತ್ರ ರಾಷ್ಟ್ರವಾಗಿ ಅರಳಬೇಕು ಅನ್ನೋದು ಅವರ ಸಿದ್ಧಾಂತವಾಗಿತ್ತು ರಾಮಸ್ವಾಮಿ ನಾಯಕರ್. ಈ ವಿಚಾರದಲ್ಲಿ ಅವರ ಆ ಪಕ್ಷದ ಉದಯೋನ್ಮುಖ ನಾಯಕರ ಪೈಕಿ ಒಬ್ಬರಾಗಿದ್ದ ಪ್ರತಿಭಾಶಾಲಿ ಲೇಖಕ, ಚಿಂತಕ, ಚಿತ್ರಕಥಾ ರಚನೆಕಾರರು ಆಗಿದ್ದ ಅಣ್ಣಾದೊರೈ, CN ಅಣ್ಣಾದೊರೈ ಅದನ್ನು ವಿರೋಧಿಸಿದರು. ಅವ್ರ ನಡುವೆ ನಿರಂತರವಾಗಿ ಭಿನ್ನಮತ ಕುಂಟುತ್ತಲೇ ಸಾಗಿತ್ತು. ಅದಾದ ನಂತರ ಸ್ವತಂತ್ರ ಭಾರತ ಅಸ್ತಿತ್ವಕ್ಕೂ ಬಂದ ಮೇಲೆ ಒಕ್ಕೂಟ ರಾಜ್ಯ ವ್ಯವಸ್ಥೆ, ಸಂವಿಧಾನದ ಪ್ರಾರಂಭದಿಂದ ಕೂಡ ಈ ಒಕ್ಕೂಟ ರಾಜ್ಯ ವ್ಯವಸ್ಥೆ ಬಂದಾಗ ದ್ರಾಮುಕ ಪಕ್ಷದ ನಾಯಕ, ದ್ರಾವಿಡ ಕಳಗಂ ಪಕ್ಷದ ಸಂಸ್ಥಾಪಕ
ರಾಮಸ್ವಾಮಿ ನಾಯಕರಿಗೂ ಅವ್ರನ್ನ ಪೆರಿಯಾರ್ ಅಂತ ಕರೀತಾಯಿದ್ರು. ಪೆರಿಯಾರ್ಗೂ ಅಣ್ಣಾದೊರೆಗೂ ನಿರಂತರ ಭಿನ್ನಾಭಿಪ್ರಾಯಗಳಿದ್ವು. ಅಣ್ಣಾದೊರೆ ಮಾತ್ರ ಭಾರತ ಒಕ್ಕೂಟದ ಒಳಗಡೆ ತಮಿಳುನಾಡು ರಾಜ್ಯ ಅರಳಬೇಕೆ ಹೊರತು ನಾವು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಿಸೋದು ತಪ್ಪು ಅಂತ ದೃಢವಾಗಿ ನಂಬಿದ್ರು. ಆದರೆ ಈ ಬ್ರಾಹ್ಮಣ ವಿರೋಧಿ ನಿಲುವು, ಹಿಂದಿ ಭಾಷಾ ವಿರೋಧಿ ನಿಲುವು ಅವರಿಬ್ಬರಿಗೂ ಸಮಾನ ಆದರ್ಶಗಳಾಗಿದ್ವು. ಮುಂದೆ 1960ರಲ್ಲಿ ಅಣ್ಣಾದೊರೆ ತುಂಬ ರೊಚ್ಚಿಗೆ ಹೇಳ್ತಾರೆ. ಯಾಕೆ ಅಂತಂದರೆ ಅವರ ರಾಜಕೀಯ ಗುರು, ಅವರ ಸೈದ್ಧಾಂತಿಕ ಗುರು ಪೆರಿಯಾರ್ ತಮಗಿಂತ 40 ವರ್ಷ ಚಿಕ್ಕವಳಾಗಿದ್ದ ಒಬ್ಬ ಯುವತಿಯನ್ನು ಮದುವೆ ಆಗಿಬಿಡ್ತಾರೆ. ಆಗ ದೂರ ಸಿಡಿದ್ಬಿಟ್ಟು ದ್ರಾವಿಡ ಕಳಗಂ ಪಕ್ಷದಿಂದ ಸಿಡಿದು ಹೋಗಿಬಿಟ್ಟು ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. 1960ರಲ್ಲಿ ಸ್ಥಾಪನೆ ಆದ ಈ ಪಕ್ಷ ಮುಂದೆ 7 ವರ್ಷಗಳಲ್ಲಿ ಪ್ರಚಂಡ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ. ಅಂದಾಗೆ ರಾಮಸ್ವಾಮಿ ನಾಯಕರು ಹೌದು, ಹಿಂದೂ ಧರ್ಮ, ಸನಾತನ ಧರ್ಮದ ಪರಂಪರೆಯನ್ನು ತೀವ್ರವಾಗಿ ಟೀಕಿಸ್ತಾಯಿದ್ರು, ಹಂಗಿಸ್ತಾಯಿದ್ರು, ಹೀಯಾಳಿಸ್ತಾಯಿದ್ರು. ಅಷ್ಟೇ ಅಲ್ಲ, ಸಾಂಪ್ರದಾಯಿಕ ಹಿಂದೂಗಳು ಆರಾಧಿಸುವ ರಾಮ, ಕೃಷ್ಣ ಇತ್ಯಾದಿ ದೇವರುಗಳ ಮೂರ್ತಿಗಳಿಗೆ ಚಪ್ಪಲಿ ತೊಗೊಂಡು ಹೊಡಿತಾಯಿದ್ರು ಇತ್ಯಾದಿ ಎಲ್ಲ ಇತಿಹಾಸ ಇದೆ. ಆದರೆ ಅಣ್ಣಾದೊರೆ ತಾಳಿದ ನಿಲುವೇ ಬೇರೆ ಇತ್ತು. ಅವರು ಕೂಡ ದ್ರಾಮುಕ ಚಳವಳಿಯ ವಿಚಾರವಾದವನ್ನು ಒಪ್ಕೊಂಡಿದ್ರು ಕೂಡ ತಮ್ಮನ್ನು ತಾವು ಯಾವ ರೀತಿ ಬಣ್ಣಿಸ್ಕೊಳ್ತಾ ಇದ್ರಂತೆ, ನಾನೊಬ್ಬ ವಿಭೂತಿ ಧರಿಸದ ಹಿಂದೂ, ನಾನೊಬ್ಬ ಟೋಪಿ ಹಾಕದ ಮುಸ್ಲಿಂ, ನಾನು ಶಿಲುಬೆ ಧರಿಸದ ಕ್ರಿಶ್ಚಿಯನ್ ಅಂತ ತಮ್ಮನ್ನು ತಾವೇ ವರ್ಣಿಸ್ತಾ ಇದ್ದರು. ನಾನು ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳನ್ನು ತೊಡೆದು ಹಾಕ್ತಾನೆ ಹೊರತು ವಿಗ್ರಹಗಳನ್ನು ಒಡೆಯೋದಿಲ್ಲ. ಈ ರೀತಿ ಒಂದು ತಮ್ಮದೇ ಆದ ವಿಶಿಷ್ಟ ರೀತಿಯ ಒಂದು ಜಾತ್ಯತೀತ ಮನೋಧರ್ಮವನ್ನು ರೂಢಿಸ್ಕೊಂಡಿದ್ರು. ಅವರೆಲ್ಲ ನಾಸ್ತಿಕರಲ್ಲ, ಆದರೆ ಆಸ್ತಿಕರನ್ನು ದ್ವೇಷಿಸ್ತಾ ಇರಲಿಲ್ಲ. ಬರ್ತಾ ಬರ್ತಾ ಮುಂದೆ ಆ 1967ರ ಐತಿಹಾಸಿಕ ಚುನಾವಣೆಯ ನಂತರ ಅವರೇ ಆವತ್ತಿನ ಮದ್ರಾಸ್ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಆದರು. ಅವರು ಭಾಳ ಸಮರ್ಥ ಆಡಳಿತಗಾರರಾಗಿದ್ದರು. ಅವರು ವೃತ್ತಿ ಆರಂಭಿಸಿದ್ದೇ ಅವರು ತಾವು MA ಅರ್ಥಶಾಸ್ತ್ರ ಮತ್ತು ಇಂಗ್ಲೀಷ್ ಮತ್ತು ಅರ್ಥಶಾಸ್ತ್ರದಲ್ಲಿ MA ಪದವಿ ಪಡೆದ ನಂತರ ಅವರು ಪತ್ರಕರ್ತರಾಗಿದ್ದರು, ಬರಹಗಾರರಾಗಿದ್ದರು. ಅವರು ಬರೆದ ಕಾದಂಬರಿಗಳು ಅನೇಕ ತಮಿಳು ಚಿತ್ರರಂಗದ ಸಿನಿಮಾಗಳಾಗಿ ಅನಾವರಣಗೊಂಡಿದ್ವು. ಹೀಗೆ ಚಿತ್ರಕಥಾ ಲೇಖಕರಾಗಿ ಆ ಸಿನಿಮಾ ಮಾಧ್ಯಮದ ಮೂಲಕ ತಮ್ಮ ರಾಜಕೀಯ ವಿಚಾರಧಾರೆಯನ್ನು ಪ್ರಚಾರ ಮಾಡ್ತಾ ಬಂದ ಅಣ್ಣಾದೊರೆ 1967ರ ಫೆಬ್ರವರಿನಲ್ಲಿ ಮುಖ್ಯಮಂತ್ರಿಯಾಗಿ ಅವತ್ತಿನ ಮದ್ರಾಸ್ ರಾಜ್ಯದ 5ನೇ ಮತ್ತು ಕಡೆಯ ಮುಖ್ಯಮಂತ್ರಿ ಆಗಿದ್ದರು. ಮುಂದೆ 1969ರ ಫೆಬ್ರವರಿನಲ್ಲಿ ಮದ್ರಾಸ್ ರಾಜ್ಯವನ್ನು ತಮಿಳುನಾಡು ಅಂತ ಮರುನಾಮಕರಣ ಮಾಡಿದರು. ದುರ್ದೈವಶಾತ್ ಮುಂದೆ ಆ ರೀತಿ ತಮಿಳುನಾಡು ನಾಮಕರಣವಾದ 20 ದಿನಗಳಲ್ಲೇ ಅವರು ಗಂಟಲಿನ ಕ್ಯಾನ್ಸರ್ಗೆ, ಈಸೋಫೇಗಲ್ ಕ್ಯಾನ್ಸರ್ಗೆ ಬಲಿಯಾಗಿ ಮೃತಪಟ್ಟರು. ಅಣ್ಣಾದೊರೆ ನಂತರ ಅವರು ಉತ್ತರಾಧಿಕಾರಿಯಾಗಿ ಬಂದಿದ್ದು MK ಕರುಣಾನಿಧಿ ಕೂಡ ಅವರಂತಲೇ ಒಬ್ಬ ಸೃಜನಶೀಲ ಸಾಹಿತಿ, ಪತ್ರಕರ್ತ ಎಲ್ಲವೂ ಆಗಿದ್ದರು. ಅವರು ಕೂಡ ಅನೇಕ ಸಿನಿಮಾಗಳಿಗೆ, ತಮಿಳು ಸಿನಿಮಾಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೀತಾ ಇದ್ದರು. ಜೊತೆಗೆ ಪತ್ರಕರ್ತರು ಕೂಡ ಆಗಿದ್ದರು. ಕರುಣಾನಿಧಿ ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಖಚಿತ ಸ್ವರೂಪ ಬಂತು DMK ಪಕ್ಷದ ರಾಜಕಾರಣಕ್ಕೆ. ಮುಂದೆ 1972ರಲ್ಲಿ ಅವರ ಒಡನಾಡಿಯಾಗಿದ್ದ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ MG ರಾಮಚಂದ್ರನ್ MK ಕರುಣಾನಿಧಿಯವರ ವಿರುದ್ಧ ಬಂಡೆದ್ಬಿಟ್ಟು ತಮ್ಮದೇ ಒಂದು ಪಕ್ಷವನ್ನು ಸ್ಥಾಪಿಸ್ಕೊಂಡ್ರು. ಅದನ್ನು ಆಲ್ ಇಂಡಿಯಾ ಅಣ್ಣಾ DMK ಅಂತ ಕರೆದ್ರು. ಮುಂದೆ ಶುರುವಾಯ್ತು ನೋಡಿ ಅವರಿಬ್ಬರ ನಡುವಿನ ಜಟಾಪಟಿ. 80ರ ದಶಕದಲ್ಲಿ MG ರಾಮಚಂದ್ರನ್ ಹಠಾತ್ತೇ ಸ್ಟ್ರೋಕ್ ಹೊಡೀತು. ಅವರು ಸುಮಾರು 1 ವರ್ಷಗಳ ಕಾಲ ಅಮೇರಿಕಕ್ಕೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಟ್ಟ ಮೇಲೆ ಕೂಡ ಅವರ ಆರೋಗ್ಯ ಸುಧಾರಿಸಲಿಲ್ಲ. ಪ್ರಜ್ಞಾವಸ್ಥೆಯಲ್ಲಿದ್ದ MG ರಾಮಚಂದ್ರನ್ ಅವರ ಪಕ್ಷವನ್ನು, ಸರ್ಕಾರವನ್ನು ಮುನ್ನಡೆಸಿದ್ದು ಅವರ ಬಹುಕಾಲದ ಗೆಳತಿ ಮತ್ತು ಸಿನಿಮಾ ಹೀರೋಯಿನ್ ಜಯಲಲಿತಾ ಆ ಪಕ್ಷದ ಸೆಕ್ರೆಟರಿ ಜನರಲ್ ಆಗಿಬಿಟ್ಟು ಸರ್ಕಾರವನ್ನು ಕೂಡ ನಡೆಸಿಬಿಟ್ರು. ಅದೊಂದು ವಿಚಿತ್ರವಾದ ಸನ್ನಿವೇಶವಾಗಿತ್ತು. ಮುಂದೆ MG ರಾಮಚಂದ್ರನ್ ಮೃತಪಟ್ಟ ಮೇಲೆ ಜಯಲಲಿತಾ AIADMK ಪಕ್ಷದ ವಾರಸುದಾರತ್ವ ಅವ್ರಿಗೆ ಸಿಕ್ತು ನಿಜ, ಆದರೆ ಅಲ್ಲೂ ಕೂಡ ಸಾಕಷ್ಟು ಕೋಲಾಹಲ ಆಯಿತು. ಮುಂದೆ ಈ ಕರುಣಾನಿಧಿಯವರು 5 ವರ್ಷಗಳ ಕಾಲ ಆಳ್ವಿಕೆಯ ನಂತರ ಜಯಲಲಿತಾ AIADMK ಪಕ್ಷವನ್ನು ಕೂಡ ಅಧಿಕಾರಕ್ಕೆ ತಂದುಬಿಟ್ರು. ಅಲ್ಲಿ ಎಂಥ ವಿರೋಧಾಭಾಸ ಇತ್ತು ಅಂದರೆ, ಯಾವ ದ್ರಾವಿಡ ನಾಡಿನಲ್ಲಿ, ತಮಿಳುನಾಡಿನಲ್ಲಿ ಸುಮಾರು 70 ವರ್ಷಗಳ ಕಾಲ ಬ್ರಾಹ್ಮಣ ವಿರೋಧಿ ಚಳವಳಿ, ಹಿಂದೂ ವಿರೋಧಿ ಚಳವಳಿ ನಡೀತಾ ಇತ್ತು. ಅಲ್ಲಿ ಮಂಡಂ ಅಯ್ಯಂಗಾರ್ ಮೂಲದ, ಕರ್ನಾಟಕ ಮೂಲದ ಜಯಲಲಿತಾ ಅನ್ನೋ ಒಬ್ಬ ಅಯ್ಯಂಗಾರ್ ಬ್ರಾಹ್ಮಣ ನಾಯಕಿ, ಪ್ರಶ್ನಾತೀತ ನಾಯಕಿಯಾಗಿ, ಅತ್ಯಂತ ಜನಪ್ರಿಯ ನಾಯಕಿಯಾಗಿ ಹೊರಹೊಮ್ಮಿಬಿಟ್ರು. ಸುಮಾರು 3 ಬಾರಿ ಆಕೆ ಮುಖ್ಯಮಂತ್ರಿ ಆದರು. ಕರುಣಾನಿಧಿ ಕುಟುಂಬದ ವಿರುದ್ಧ ಈಕೆ ಏಕವ್ಯಕ್ತಿ ಹೋರಾಟ. ಅವರು ಅವಿವಾಹಿತ ಆಗಿದ್ದರಿಂದ ಅವ್ರಿಗೆ ಯಾವುದೇ ಕೌಟುಂಬಿಕ ರಾಜಕಾರಣದ ಅಗತ್ಯ ಇರಲಿಲ್ಲ. ಆದರೆ ಜಯಲಲಿತಾ ಕಾಲದಲ್ಲಿ ಶುರುವಾದ ಈ ಗ್ಯಾರಂಟಿ ರಾಜಕಾರಣ, ಅದು MGRೇ ಶುರು ಮಾಡಿದರು. ಅದನ್ನು ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗಿದ್ರು ಈ ಜಯಲಲಿತಾ. ಎಲ್ಲ ಬಡ ಕುಟುಂಬಗಳಿಗೆ ವಿವಿಧ ಜನಬಳಕೆ ವಸ್ತುಗಳು, ಅವರಿಗೆ ಕಲರ್ TV,
ಮಿಕ್ಸಿ, ಗ್ರೈಂಡರ್, ವಾಷಿಂಗ್ ಮಷಿನ್ ಇತ್ಯಾದಿಗಳನ್ನು ಕೊಡೋ ಒಂದು ಪರಂಪರೆಯನ್ನು ಶುರು ಮಾಡಿದರು. ಎರಡೂ ಪಕ್ಷಗಳ ನಡುವೆ ಈ ಪೈಪೋಟಿ ನಡೀತು. ಇದೆಲ್ಲದರ ನಡುವೆ ತಮಿಳುನಾಡಿನ ಆ ಮೂಲಭೂತ ಆಡಳಿತ ವ್ಯವಸ್ಥೆಯಲ್ಲೇನು ಹೆಚ್ಚು ವ್ಯತ್ಯಾಸ ಆಗಲಿಲ್ಲ. ತಮಿಳುನಾಡಿನಲ್ಲಿ ಒಂದು ದಕ್ಷ ಆಡಳಿತ, ಒಂದು ಕ್ರಮಬದ್ಧವಾದ ಆಡಳಿತದ ಒಂದು ದೊಡ್ಡ ಪರಂಪರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾಗಿ ಬಂದಿದೆ. ಈ ರಾಜಕಾರಣ ಎಷ್ಟೇ ಕೆಟ್ಟರೂ ಕೂಡ ಅಲ್ಲಿನ ಸರ್ಕಾರಿ ಯಂತ್ರ ತನ್ನ ಪಾಡಿಗೆ ತಾನು ದಕ್ಷತೆಯಿಂದ ಕೆಲಸ ಮಾಡ್ತಾಯಿತ್ತು. ತಮಿಳುನಾಡು ಅನೇಕ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಮುನ್ನಡೆ ಸಾಧಿಸ್ತಾ ಬಂತು. ಅಲ್ಲಿನ ಕೈಗಾರಿಕೋದ್ಯಮ, ಅದರಲ್ಲೂ ಆಟೋಮೊಬೈಲ್, ಬಿಡಿಭಾಗಗಳ ಕೈಗಾರಿಕೋದ್ಯಮ, ನೇಕಾರಿಕೆ ಉದ್ಯಮ, ಅಷ್ಟೇ ಅಲ್ಲ ಒಳ ಉಡುಪುಗಳನ್ನು ತಯಾರಿಸುವ ಉದ್ಯಮ ಇತ್ಯಾದಿಗಳೆಲ್ಲ ಬಂದು ಅಲ್ಲಿ ಅನೇಕ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ವು. ಅದೆಲ್ಲ ಸರಿ, ರಾಷ್ಟ್ರೀಯ ಮುಖ್ಯವಾಹಿನಿಂದ ಹೊರಗಡೆನೇ ಉಳ್ಕೊಂಡ್ಬಿಡ್ತು ಈ ದ್ರಾವಿಡ ರಾಜಕಾರಣ. ಇವರು ಕೇಂದ್ರದಲ್ಲಿ ಸುಮಾರು 30 ವರ್ಷಗಳ ಕಾಲ ನಡೆದ, ಅಂದರೆ 1989 ನಂತರ ಶುರುವಾದ ಆ ಸಮ್ಮಿಶ್ರ ಸರ್ಕಾರಗಳ ಪರ್ವ ಏನಿತ್ತು, ಉದ್ದಕ್ಕೂ DMK ಅಥವಾ ADMK ಪಕ್ಷ ಕಾಂಗ್ರೆಸ್ಸು ಅಥವಾ BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದರೆ ಹೊರತು ಮುಖ್ಯವಾಹಿನಿಗೆ ಬರಲೇ ಇಲ್ಲ. ಇದು ಎಲ್ಲಿವರೆಗೂ ಸಾಗಿ ಬಂದುಬಿಟ್ಟಿದೆ ಅಂತಂದರೆ, ಇವತ್ತು ಸ್ಟಾಲಿನ್ ಕುಟುಂಬ ಭಾರತದ ಅತ್ಯಂತ ಶ್ರೀಮಂತ ರಾಜಕೀಯ ಕುಟುಂಬ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಸ್ವಜನ ಪಕ್ಷಪಾತದ ಅತ್ಯಂತ ಕೆಟ್ಟ ಸ್ಥಿತಿಯನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಸ್ಟಾಲಿನ್ ಚೀಫ್ ಮಿನಿಸ್ಟರು, ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರು. ಈ ಮಗ ಈ 3ನೇ 4ನೇ ತಲೆಮಾರಿನ ಹುಡುಗರೆಲ್ಲ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಹೀನಾಮಾನವಾಗಿ ನಿಲ್ಲಿಸೋದು, ಹಿಂದಿ ಭಾಷಾ ಹೇರಿಕೆಯನ್ನು ವಿರೋಧಿಸೋದು, ಇದರಲ್ಲೇ ಸಾಗಿ ಬಂದುಬಿಟ್ಟಿದ್ದಾರೆ. ಇದ್ರ ಮಧ್ಯೆ ತಮಿಳುನಾಡಿನ ಪ್ರತಿಭಾಶಾಲಿ ಜನರೆಲ್ಲ ವಿಶ್ವವಿಖ್ಯಾತರಾಗಿಬಿಟ್ಟಿದ್ದಾರೆ. ಅವರೊಬ್ಬ ಚೆಸ್ ಚಾಂಪಿಯನ್ ಇರ್ಬೋದು, ಟೆನ್ನಿಸ್ ಚಾಂಪಿಯನ್ ಇರ್ಬೋದು, ಮತ್ತು ಅಮೇರಿಕದ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ತಮಿಳುನಾಡು ಮೂಲದ ಕಮಲಾ ಹ್ಯಾರಿಸ್ ಗೆದ್ದು ಬಂದಿದ್ದರು. ಜಗತ್ ಪ್ರಸಿದ್ಧ ಪೆಪ್ಸಿ ಕೋಲಾದ CEO ಇಂದಿರಾ ನೋಯಿ ತಮಿಳುನಾಡು ಮೂಲನವರು. ಇವತ್ತು ನಮಗೆಲ್ರಿಗೂ ಕಂಪ್ಯೂಟರ್ ಗುರು, ಗೂಗಲ್ ಗುರುವಿನ ಮುಖ್ಯಸ್ಥ ಕೂಡ ಸುಂದರ್ ಪಿಚ್ಚೈ ತಮಿಳುನಾಡು ಮೂಲದವರು. ಹೀಗೆ ತಮಿಳುನಾಡಿನ ರಾಜಕಾರಣ ಏನೇ ಇರಲಿ, ಅಲ್ಲಿನ ಜನ ಮಾತ್ರ ತಮ್ಮ ಪ್ರತಿಭೆ, ಪರಿಶ್ರಮ, ಸಾಧನೆಯ ಬಲದಿಂದ ಬಾಲಿವುಡ್, ಹಿಂದಿ ಚಿತ್ರರಂಗವನ್ನು ಕೂಡ ಮಣಿರತ್ನಂ ಮತ್ತು AR ರೆಹಮಾನ್ ಅವರು ಕೂಡ ತಮ್ಮ ಪ್ರಾಬಲ್ಯವನ್ನಲ್ಲಿ ಮೆರೆದುಬಿಟ್ರು. ಕಮಲ್ ಹಾಸನ್ ಆದಿಯಾಗಿ ಎಲ್ಲರೂ ಕೂಡ ತಮಿಳುನಾಡಿನ ಕಲಾವಿದರೆಲ್ಲರೂ ಕೂಡ, ತಮಿಳುನಾಡಿನ ಹೀರೋಯಿನ್ಗಳೆಲ್ಲ ಕೂಡ ವಿವಿಧ ತಲೆಮಾರುಗಳಲ್ಲಿ ಬಾಲಿವುಡ್ ಚಿತ್ರರಂಗದಲ್ಲಿ ಮಿಂಚಿದರು. ಈ ದ್ವಂದ್ವದಿಂದ ಹೊರಬರಬೇಕಾಗಿದೆ ತಮಿಳುನಾಡು. ಒಂದು ಪರ್ಯಾಯ ನೆರೇಟಿವ್ ಬೇಕಾಗಿತ್ತು ಈ ಚುನಾವಣೆಯಲ್ಲಿ, ಹಾಗಾಗಲಿಲ್ಲ. ಕರ್ನಾಟಕದಿಂದ IPS ಹುದ್ದೆ ತೊರೆದು ಭಾರತೀಯ ಜನತಾ ಪಕ್ಷದ ನಾಯಕತ್ವ ವಹಿಸಿಕೊಂಡಿದ್ದ ಅಣ್ಣಾಮಲೈ, ನಿವೃತ್ತ IPS ಆಫೀಸರ್ ಅಣ್ಣಾಮಲೈ, ಅವರೊಂದು ಪರ್ಯಾಯ ಈ ದ್ರಾಮುಕ ಪಕ್ಷಗಳ ಏಕತಾನತೆ ಏನಿತ್ತು, ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ, ಅದಕ್ಕೆ ಪರ್ಯಾಯವಾಗಿ ಮತ್ತೊಮ್ಮೆ ಅಲ್ಲಿ ರಾಷ್ಟ್ರೀಯತೆಯ ಒಂದು ನ್ಯಾರೇಟಿವ್ ಮಾಡೋ ಪ್ರಯತ್ನ ಮಾಡಿದರು. ಈ ಜಾಗತೀಕರಣದ ಯುಗದಲ್ಲೂ ಕೂಡ ಅದು ಸಾಧ್ಯವಾಗಲೇ ಇಲ್ಲ. ತಮಿಳುನಾಡನ್ನು ಇವತ್ತಿಗೂ ಕೂಡ ಭಾರತದ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲೇ ತನ್ನೊಂದು ಪ್ರತ್ಯೇಕ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಒಂದು ಉಪರಾಷ್ಟ್ರೀಯತೆಯನ್ನು ಅವರು ಬಿತ್ತಾ ಬಂದ್ರಲ್ಲ, ಅದು ಭಾರತದ ಐಕ್ಯತೆ ಮತ್ತು ಸಮಗ್ರತೆಗೆ ಅತ್ಯಂತ ಅಪಾಯಕಾರಿ. ಈ ಚುನಾವಣಾ ಫಲಿತಾಂಶದ ನಂತರವಾದರೂ ಕೂಡ ಯಾರೇ ಅಧಿಕಾರಕ್ಕೆ ಬರಲಿ, ಅವರು 21ನೇ ಶತಮಾನಕ್ಕೆ ಸೂಕ್ತವಾದ ಒಂದು ಪರ್ಯಾಯ ವಿಚಾರಧಾರೆಯನ್ನು, ಒಂದು ವಿಚಾರ ಕ್ರಾಂತಿಯನ್ನು ಅನಾವರಣ ಮಾಡಲಿ ಅನ್ನೋದೇ ಈ ಹೊರ ನೆರೆಯ ರಾಜ್ಯಗಳಾಗಿರೋ ನಮ್ಮಂಥವರ ಬಯಕೆ. ಇಲ್ಲದಿದ್ದರೆ ಈ ಸಂಕುಚಿತ ದೃಷ್ಟಿಕೋನ, ಜಾತಿ ದ್ವೇಷ ಮತ್ತು ಭಾಷಾ ನಿಂದನೆಯ ಎರಡಂಶಗಳ ಪ್ರಣಾಳಿಕೆ ಏನಿದೆ, ಅದು ರಾಷ್ಟ್ರದ ಐಕ್ಯತೆ ಮತ್ತು ಭದ್ರತೆಗೆ ಅಪಾಯಕಾರಿಯಾಗಬಲ್ಲದು. ರಾಷ್ಟ್ರೀಯತೆ ಮುಖ್ಯವಾಹಿನಿಯಲ್ಲಿ ನೀವು ಬರೀ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ಅಧಿಕಾರಕ್ಕೆ ಬಂದಾಗಿನಿಂದ ತಮಿಳುನಾಡಿನಿಂದ ಒಬ್ಬ MP ಇಲ್ಲದೇ ಇದ್ದರೂ ಕೂಡ 2 ಮಹತ್ವದ ಖಾತೆಗಳನ್ನು ತಮಿಳುನಾಡು ಮೂಲದವ್ರಿಗೆ ಕೊಟ್ಟರು. ಇವತ್ತು ಭಾರತ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಇಬ್ಬರು ತಮಿಳುನಾಡು ಮೂಲದವರೇ. ಇದು ತಮಿಳುನಾಡನ್ನ ಸೇರಿಸ್ಕೊಂಡೇ ಭಾರತವನ್ನು ಮುನ್ನಡೆಸೋ ಮೋದಿಯವರ ಕನಸು. ಅಂದರೆ ಅವರ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸರ್ವೋದಯ ಸಿದ್ಧಾಂತ ಮತ್ತು ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವಕ್ಕೆ ಪೂರಕವಾದಂತೆ ತಮಿಳುನಾಡನ್ನು ನಿರ್ಲಕ್ಷಿಸೇ ಇಲ್ಲ. ವಾರಣಾಸಿಯಲ್ಲಿ ಹಿಂದಿ ತಮಿಳು ಸಂಗಮಂ ಅಂತ ಸಾಹಿತ್ಯಿಕ ಉತ್ಸವಗಳನ್ನು ನಡೆಸಲಿಕ್ಕೆ ಶುರು ಮಾಡಿದ್ದಾರೆ ಕಳೆದ 3-4 ವರ್ಷಗಳಿಂದ ನರೇಂದ್ರ ಮೋದಿಯವರು. ದಿಲ್ಲಿಯಲ್ಲಿ ಸ್ಥಾಪನೆ ಮಾಡಿರೋ ಅತ್ಯಂತ ಸುಸಜ್ಜಿತವಾದ ಸಭಾಭವನ, ಅದಕ್ಕೆ ಭಾರತ ಮಂಟಪಂ ಅಂತ ಹೆಸರಿಟ್ಟಿದ್ದಾರೆ. ಹೋದಲ್ಲಿ ಬಂದಲ್ಲಿ ತಿರುವಳ್ವಾರ್, ನಮ್ಮ ಮಹಾತ್ಮ ಬಸವೇಶ್ವರ್ ಮತ್ತು ತಿರುವಳ್ವಾರ್ ಸಂದೇಶವನ್ನು ಬಿತ್ತರಿಸ್ತಾ ಬಂದಿದ್ದಾರೆ ತಮ್ಮ ವಿದೇಶ ಯಾತ್ರೆಗಳಲ್ಲಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ತಮಿಳುನಾಡಿನ ದ್ರಾಮುಕ ಪಕ್ಷಗಳಿಗೆ ಪರಿವರ್ತನೆ ಅಗತ್ಯವಿಲ್ಲ ಅಂತ ಕಾಣುತ್ತೆ. ಅವರು ನಿರಂತರವಾಗಿ ಅಬಾಧಿತವಾಗಿ ಅಧಿಕಾರವನ್ನು ಅನುಭವಿಸ್ತಾ ಬಂದುಬಿಟ್ಟಿದ್ದಾರೆ, ಸಾಕಷ್ಟು ಶ್ರೀಮಂತರಾಗಿಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಒಂದು ಮುಕ್ತ ಚರ್ಚೆನೇ ಸಾಧ್ಯವಾಗದಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿಬಿಟ್ಟಿದೆ. ಅಲ್ಲಿ ಹೊಸ ಗಾಳಿ ಬೀಸಲಿ, ಹೊಸ ವಿಚಾರಧಾರೆ ಹರಿದು ಬರಲಿ. ತಮಿಳುನಾಡಿನ ನಮ್ಮ ಸಹೋದರ ಸಹೋದರಿಯರೆಲ್ಲ
ಮುಖ್ಯವಾಹಿನಿಗೆ ಬಂದು ಅಲ್ಲೊಂಥರ ಇಂಡಿಯನ್ ಬ್ರದರ್ಹುಡ್ ಸ್ಥಾಪನೆ ಆಗಲಿ, ಭಾರತೀಯ ಸಹೋದರತ್ವ ಸ್ಥಾಪನೆ ಆಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.